ಜಯಕುಮಾರ್ ಬನ್ನಿ ಬನ್ನಿ ನಮ್ಮ ಚಿತ್ರಕಲಾ ಮೂರು ದರ್ಶನ್ 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 ಈ ಕಡೆ ಬಾ. ನಾವು ನಮಗೆ ನೆರವಾಗಿದ್ದು ಲೋಕಲ್ ಫಿಶರ್ ಕಂಟ್ರೋಲ್ ರೂಮ್ಗೆ ಮಾಡ್ತಿದ್ದಂತೂ ಪೊಲೀಸ್ ಅವರು ಬಂದಿದ್ದಾರೆ. ಪೊಲೀಸ್ ಅವರು ಬಂದು ಲಕ್ಕಿಲಿ ದಟ್ ಪರ್ಸನ್ ಜಂಪ್ ಔಟ್ ಮಾಡಿ ಟ್ರಕ್ ಮೇಲೆ ನಿಂತ್ಕೊಂಡಿದ್ರು. ಪೊಲೀಸ್ ಟೀಮ್ ಲೋಕಲ್ ಫಿಶರ್ ಮೇಲೆ ಅವ್ರಿಗೆ ಇಮಿಡಿಯೇಟ್ ಪ್ರಾಂಪ್ಟ್ ಆಗಿ ರೆಸ್ಕ್ಯೂ ಮಾಡಬೇಕು. ದಟ್ ವಾಸ್ ದಿ ಓನ್ಲಿ ವೆಹಿಕಲ್. ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು ಮಾತಾಡಿದ್ದೀನಿ ಸರ್ ಕನ್ನಡವರು, ಅವ್ರು ಏನು ಹೇಳ್ತಾ ಇದ್ದಾರೆ, ಮುಂದೆ ಗಾಡಿ ಇತ್ತು, ಮುಂದೆ ಯಾರು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಒಂದು 6 ಗಾಡಿ ಇತ್ತು, ಸೊ ಅವರೆಲ್ಲ ವಾಪಸ್ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರು ನೈಟಲ್ಲಿದ್ದ ಅಲ್ಲಿ ಹೋಗುವಾಗ ಈ ಬುಜ್ಜಲ್ಲಿ ಶಬ್ದ ಆಯ್ತು ಲೋಕಲ್ ಇಮಿಡಿಯೇಟ್ ಈ ಅಲರ್ಟ್ ನಮ್ಮಲ್ಲಿ ಪಿ ಎಸ್ ಐ ಬಂದಾದ ತಕ್ಷಣ ನಮ್ಗೆ ಹೇಳಿದ್ರು ಅಲ್ಲಿ ಯಾರು ಮೆಷರ್ಮೆಂಟ್ ಇರೋಲ್ಲ, ಈ ಇನ್ಸೆಲ್ಫ್ ಅಂತೇಳಿ ಈಗ ಅವನು ಅಲರ್ಟ್ ಬಂದು ನೋಡಿಲ್ಲ ಅಂದ್ರೆ ಅಲ್ಲಿರೋದು ಗೊತ್ತಿಲ್ಲ. ಇವರು ಅಲ್ಲ ಮೇಡಮ್, ಎಸ್ಪೆಷಲಿ ಅವನು ಕಿರ್ಚೋ ಇದರಲ್ಲೂ ಇರಲಿಲ್ಲ. ಅಂದರೆ ಐಡೆಂಟಿಫೈ ಸೈಲೆಂಟ್ ಆಗಿಬಿಟ್ಟ. ಈ ಸೇವ್ ಜಯಕುಮಾರ್ ಸರ್ ಕಾನ್ಸ್ಟೇಬಲ್, ಇನ್ನೊಬ್ಬರು PSI, ಒಂದು DSP ಅವರು ದೊಡ್ಡ ದುರಂತವನ್ನು ತಪ್ಪಿಸಿದ್ದಾರೆ. ಅವರಿಗೆ ನಾವು ಅಭಿನಂದಿಸ್ತಾ ಇದ್ದೇವೆ. ಅದಲ್ಲದೆ ಆಗಸ್ಟ್ 15 ಈಗಾಗಲೇ ಬರ್ತಾ ಇದೆ. ಆ ದಿವಸ ಅವ್ರಿಗೆ ಗೌರವಿಸಬೇಕು ಅಂತೇಳಿ ನಾವು ಜಿಲ್ಲಾಡಳಿತ ನಿರ್ಧಾರ ಮಾಡಿದ್ದೇವೆ. ಮತ್ತೆ ಫಿಶರ್ಮೆನ್, ಲೋಕಲ್ ಫಿಶರ್ಮೆನ್ ಅವ್ರು ಬಹಳ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಅಭಿನಂದಿಸ್ತೇನೆ. ಯಾವಾಗಲೂ ಎಲ್ಲರ ಹತ್ರ ವಿನಂತಿ ಮಾಡ್ಕೊಂತಾರೆ, ಯಾರೇ ಆಗಿರಲಿ ಕಷ್ಟದಲ್ಲಿದ್ದಾಗ ಬಂದು ಅವರಿಗೆ ರಕ್ಷಣೆ ಮಾಡೋದು, ಅವ್ರಿಗೆ ಸಹಾಯ ಮಾಡೋದು, ಆ ಗುಣ ಎಲ್ಲ ಅಧಿಕಾರಿಗಳಿಗೂ ಇರಬೇಕು, ಎಲ್ಲ ಜನಪ್ರತಿನಿಧಿಗಳಿಗೂ ಇರಬೇಕು. ಈಗ ಎಲ್ಲ ಲೋಕಲ್ ಫಿಶರ್ಮೆನ್ ಇರ್ಬೋದು ಅಥವಾ ಯಾವುದೇ ಎಲ್ಲ ಕಮ್ಯುನಿಟಿವರೆಗೂ ಇರಬೇಕು. ಆ ಗುಣ ನಮ್ಮ ಜಿಲ್ಲೆಯಲ್ಲಿ ನಿರಂತರ ಬಂದಿದ್ದು. ಅವ್ರಿಗೆಲ್ಲರಿಗೂ ಅಭಿನಂದಿಸ್ತೇನೆ. ಇಲ್ಲ ಮತ್ತೆ ಹಳೇದು ಬಂದ್ ಮಾಡಿ ಇಟ್ಟಿದ್ದಾರೆ. ಸರ್, ಈಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು 439 ಕಡೆಯಲ್ಲಿ ಭೂಕುಸಿತ ಆಗ್ತದೆ ಅಂತ ಹೇಳ್ತಾರೆ. ಈ ಹಿಂದಿನ ಜಿಲ್ಲಾಧಿಕಾರಿಗಳ ಮೂಲಕ 189 ಕೋಟಿದು ಪ್ರಸ್ತಾವನೆ ಹೋಗಿದೆ ಸರ್, ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಹೋಗಿದೆ, ಅದು ಬಿಡುಗಡೆ ಆಗಿಲ್ಲ. ಈಗ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದೆ ಸರ್ಕಾರ, ಬಟ್ 100 ಕೋಟಿ ಮಿತಿಯನ್ನು ಹಾಕಿದೆ. ಈ ನಮ್ಮ ಜಿಲ್ಲೆಗೆ ಏನಾದರೂ ಹೆಚ್ಚುವರಿ ಕೇಳ್ತಾರೆ ಹೇಗೆ ಅಂತ? ನಾವು ಕೇಳಿದ್ದೇವೆ, ನೀವೇ ಹೇಳಿದ್ರೆ. ಈಗ 3 ಕೋಟಿ ಕೇಳಿದ್ದೇವೆ, 3,000 ಕೋಟಿ ಹೋಗಿದೆ ಹೆಚ್ಚು ಕಡಿಮೆ. ಆಯ್ತಾ, ನಾವು ಈಗ 100 ಕೋಟಿ ಕೊಟ್ರೆ ಎಮರ್ಜೆನ್ಸಿ ಯಾವ್ಯಾವ್ದು ವರ್ಕ್ ಇದೆ ಅದನ್ನು ತಗೊಳ್ಬೇಕಾಗ್ತದೆ. ಅಲ್ಲ, ಹೆಚ್ಚುವರಿ ಕೇಳಿದ್ದೇವೆ. ನಾವು ಯಾವಾಗಲೂ ಕೇಳ್ತಾ ಇದ್ದೇವೆ. ನಾವು ಕರ್ನಾಟಕದವರು ಬಹಳ ಮುಂದೋಗಿದ್ದೇವೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರ ಹತ್ರ ಬರ ಪರಿಹಾರ ಕೊಡಿಸುವಂತ ಪರಿಸ್ಥಿತಿಯಲ್ಲಿ BJP ಗವರ್ಮೆಂಟ್ ಇದೆ ಸೆಂಟ್ರಲ್ ಅಲ್ಲಿ. ಇದಕ್ಕಿಂತ ಮತ್ತೆ ಏನು ಕೋರ್ಟಿಗೆ ಹೋಗೋದಾಗ್ತದೋ ಏನೋ ಗೊತ್ತಿಲ್ಲ. ಇಲ್ಲ ಏನಾದರೂ ಬೇಗ ಕೊಟ್ಟರೆ ಒಳ್ಳೇದು ಸರ್. ವ್ಯವಸ್ಥೆ ಹಿಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೂ ಆಗ್ತಾ ಇಲ್ವಾ? ಯಾಕೆ, ಯಾವ ಪೊಲಿಟಿಕಲ್ ಪ್ರೆಷರ್ ಈ ತರ ಅವ್ರನ್ನ ಅಷ್ಟು? ರಾಜ್ಯ ಸರ್ಕಾರಕ್ಕೂ ಈ ರೋಡಿಗೂ ಒಂದು ಅಧಿಕಾರಿ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲ. ಎಲ್ಲನೂ 100% ಕೇಂದ್ರ ಸರ್ಕಾರನೇ ಹೊಣೆ. ಕೇಂದ್ರ ಸರ್ಕಾರನೇ ಕಂಟ್ರೋಲ್ ಮಾಡಬೇಕು. ಕೇಂದ್ರ ಸರ್ಕಾರ ಇದನ್ನ ಕಂಟ್ರೋಲಲ್ಲಿ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ನಮ್ಗೆ ಯಾವುದೇ ಅಧಿಕಾರ ಇಲ್ಲ. ಅವರಿಗೆ ಬೇಕಾದದ್ದು ಏನು ವ್ಯವಸ್ಥೆ ಮಾಡಿ ಕೊಡಬೇಕು, ಅವರಿಗೆ ಕ್ರಷರ್ ಕೊಡಬೇಕು, ಅವರಿಗೆ ಭೂಮಿ ಬಿಟ್ಟು ಕೊಡಬೇಕು, ಬಡವರ ಮನೆ ಬೇಕಾದ್ರೂ ಹೋಗ್ಲಿ, ಏನು ಹೋಗ್ಲಿ, ಹೈವೇ ಬೇಕು ಅಂದ್ರೆ ದೇಶ ಅಭಿವೃದ್ಧಿ ಆಗ್ಬೇಕಲ್ಲ, ನಾವು ಅಭಿವೃದ್ಧಿ ಆಗ್ಬೇಕಲ್ಲ, ಅದಕ್ಕೆ ಮಾಡಿದ್ದೇವೆ. ಅದು ಬಿಟ್ಟು ನಮ್ಮ ಕಂಟ್ರೋಲ್ ಏನೂ ಇಲ್ಲ. ಆದರೂ ಸೆಂಟ್ರಲ್ನವರು ಇವತ್ತಿನವರೆಗೂ ತುಟಿ ಬಿಚ್ಚೋದಿಲ್ಲ. ಯಾಕೆ? ಅಲ್ಲ, ಅವ್ರ ಸಂಬಂಧ ಇಲ್ಲ ಅಂದೇಳಿ ಹೇಳಿ. ಸರ್, ಈಗ NHAI ಕರ್ನಾಟಕ ರಾಜ್ಯ ಮಟ್ಟದ ಅಧಿಕಾರಿ ಒಬ್ಬರು ಮಾಧ್ಯಮವೊಂದನ್ನು ಸಂದರ್ಶನ ಕೊಟ್ಟು, ಶಿರೂರು ಗುಡ್ಡ ಕುಸಿತದಲ್ಲಿ NHAI ಯಾವುದೂ ಲೋಪ ಇರುವಂತಹ ಯಾವ ವರದಿನೂ ನಮ್ಮನ್ನ ಬೊಟ್ಟು ಮಾಡ್ತಾ ಇಲ್ಲ, ಅದು ಪ್ರಾಕೃತಿಕ ವಿಕೋಪ ಕಾರಣ ಅಂತ ಜಾರ್ಕೊಂಡಿದ್ದಾರೆ. ಅದು ಅಲ್ವೇ ಅಲ್ಲ, ಅದು ಸುಳ್ಳು. ನಿಮ್ಮ ಟಿವಿಲಿ ಬಂದಿದ್ದೆ ನಾನು ನೋಡ್ಕೊಂಡಿದ್ದೇನೆ. 1 ವರ್ಷದ ಹಿಂದೆ ಅಲ್ಲಿ ಬಂದು ಅದು ಬೀಳ್ತದೆ ಅಂದೇಳಿ ಹೇಳ್ದಾಗ್ಲು
NH 500 ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರು ಕಾರಣ ಹಾಗಾದ್ರೆ? ನಿಮ್ಮ ಟಿವಿಲಿ ಬಂದಿದ್ದು ನೋಡಿದ್ದು ನಾನು, ಮತ್ತೆ ರಿಪೋರ್ಟ್ ಇದೆ ನನ್ನದು. ಎಸ್ ಸರ್.